ಹೈ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನುಗ್ಗೆಕಾಯಿ ಮತ್ತು ನುಗ್ಗೆ ಸೊಪ್ಪು ತಿಂದ್ರೆ ಏನಾಗುತ್ತೆ? ತುಂಬಾ ಜನ ನುಗ್ಗೆ ಸೊಪ್ಪು ಕಂಡ್ರೆ ಅಷ್ಟೊಂದು ಇಷ್ಟಪಡೋದು ಯಾಕೆ? ನುಗ್ಗೆಕಾಯಿ ಸ್ಟ್ರಾಂಗ್ ಅಥವಾ ನುಗ್ಗೆ ಸೊಪ್ಪು ಸ್ಟ್ರಾಂಗ್? ಎರಡರಲ್ಲಿ ಯಾವುದಕ್ಕೆ ಯಾವುದು ತುಂಬಾ ಒಳ್ಳೆಯದು? ನುಗ್ಗೆಕಾಯಿಗೆ ಸಂಬಂಧಿಸಿದ ಎಲ್ಲಾ ವಿಷಯಗಳನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈ ವಿಡಿಯೋವನ್ನ ಕೊನೆ ತನಕ ನೋಡಿ, ಹಾಗೆ ಇಷ್ಟವಾದ್ರೆ ಒಂದು ಲೈಕ್ ಮಾಡಿ ಸಾಕು. ನುಗ್ಗೆ ಮರಕ್ಕೆ ವೈಜ್ಞಾನಿಕ ಭಾಷೆಯಲ್ಲಿ ಮೊರಿಂಗಾ ಹಾಲಿಫೆರಾ ಅಂತ ಹೇಳ್ತಾರೆ. ಇಂಗ್ಲಿಷ್ ನಲ್ಲಿ ಡ್ರಮ್ ಸ್ಟಿಕ್ ಎಂದು ಸಹ ಕರೀತಾರೆ. ನುಗ್ಗೆ ಮರದಿಂದ ನುಗ್ಗೆ ಸೊಪ್ಪು, ನುಗ್ಗೆಕಾಯಿ, ನುಗ್ಗೆ ಹೂವು ಹೀಗೆ ನಾನಾ ಪದಾರ್ಥಗಳನ್ನು ತಗೊಂಡು ಅಡುಗೆ ಮಾಡಲಾಗುತ್ತೆ. ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಜನ ಬಳಸುವ ಸೊಪ್ಪುಗಳಲ್ಲಿ ಈ ನುಗ್ಗೆ ಸೊಪ್ಪು ಸಹ ಒಂದಾಗಿದೆ. ಇದು ಹೊರದೇಶದಿಂದ ಬಂದಿದ್ದಲ್ಲ, ಇದು ನಮ್ಮ ದೇಶೀಯ ಆಹಾರವಾಗಿದೆ. 2000 ವರ್ಷಗಳ ಮುಂಚೆ ಭಾರತದಲ್ಲಿ ಇದನ್ನ ಬಳಸಲಾಗ್ತಾ ಇತ್ತು. ಆಗ ಇದನ್ನ ಮಾಂತ್ರಿಕ ಮರ ಅಥವಾ ಮಿರಾಕಲ್ ಟ್ರೀ ಅಂತ ಕರೀತಾ ಇದ್ರು. ವೇದ ಮತ್ತು ಪುರಾಣಗಳಲ್ಲಿ ಇದರ ಬಗ್ಗೆ ಉಲ್ಲೇಖಿಸಲಾಗಿದೆ. ಇಷ್ಟಕ್ಕೂ ಅಂತದ್ದೇನಿದೆ ನುಗ್ಗೆಯಲ್ಲಿ? ಇದನ್ನ ಪೌಷ್ಟಿಕಾಂಶದ ಕಣಜವೆಂದು ಕರೀತಾರೆ. ಇದರಲ್ಲಿ ವೈಟಮಿನ್ ಎ, ವೈಟಮಿನ್ ಸಿ, ವೈಟಮಿನ್ ಇ ಎಲ್ಲ ಇದೆ. ಹಾಗೆ ಮಿನರಲ್ಸ್ ಗಳ ವಿಚಾರಕ್ಕೆ ಬಂದ್ರೆ ಕ್ಯಾಲ್ಸಿಯಂ, ಪೊಟ್ಯಾಷಿಯಂ ಹಾಗೂ ಐರನ್ ಏರಳವಾಗಿರುತ್ತದೆ. ದೇಹಕ್ಕೆ ಅಗತ್ಯವಾಗಿ ಬೇಕಾಗಿರುವ ಅಮಿನೋ ಆಸಿಡ್ಗಳು ತುಂಬಾ ಹೆಚ್ಚಾಗಿವೆ. ಈಗಿನ ದಿನಗಳಲ್ಲಿ ಪೌಷ್ಟಿಕ ಆಹಾರವಂದ್ರೆ ತರಕಾರಿ, ಹಾಲು, ಹಣ್ಣು ಹಂಪಲು ಅಂತ ಹೇಳ್ತೀವಿ ಅಲ್ವಾ? ಅದಕ್ಕಿಂತ ಹೆಚ್ಚಿನ ಪೌಷ್ಟಿಕಾಂಶ ಈ ನುಗ್ಗೆ ಸೊಪ್ಪಿನಲ್ಲಿದೆ. ಕ್ಯಾರೆಟ್ ಗಿಂತ 4 ಪಟ್ಟು ವೈಟಮಿನ್ ಎ ಇದೆ. ಆರೆಂಜ್ ಗಿಂತ 7 ಪಟ್ಟು ವೈಟಮಿನ್ ಸಿ ಇದೆ. ಬಾಳೆಹಣ್ಣಿಗಿಂತ 3 ಪಟ್ಟು ಪೊಟ್ಯಾಷಿಯಂ ಇದೆ. ಹಾಲಿಗಿಂತ 4 ಪಟ್ಟು ಕ್ಯಾಲ್ಸಿಯಂ, ಮೊಸರಿಗಿಂತ 2 ಪಟ್ಟು ಪ್ರೋಟೀನ್ ಈ ನುಗ್ಗೆ ಸೊಪ್ಪಿನಲ್ಲಿದೆ. ಅಮೆರಿಕನ್ ಹೆಲ್ತ್ ರಿಪೋರ್ಟ್ ಪ್ರಕಾರ 100 ಗ್ರಾಂ ನುಗ್ಗೆ ಸೊಪ್ಪಿನಲ್ಲಿ 6.7 ಗ್ರಾಮ್ಸ್ ಪ್ರೋಟೀನ್, 1.7 ಗ್ರಾಮ್ಸ್ ಫ್ಯಾಟ್, ಕಾರ್ಬೋಹೈಡ್ರೇಟ್ಸ್ 12.5 ಗ್ರಾಮ್ಸ್ ಮತ್ತು ಫೈಬರ್ 0.9 ಗ್ರಾಮ್ಸ್ ಇದೆ. ಇದು ಹಸಿ ನುಗ್ಗೆ ಸೊಪ್ಪಿನಲ್ಲಿ ಇರುವಂತಹ ಅಂಶಗಳು. ಅದೇ ನುಗ್ಗೆ ಸೊಪ್ಪನ್ನ ಒಣಗಿಸಿಬಿಟ್ರೆ ಈ ಎಲ್ಲಾ ಅಂಶಗಳು ತುಂಬಾ ಏರಳವಾಗಿ ಹೆಚ್ಚಾಗ್ತವೆ. ಒಣಗಿದ ನುಗ್ಗೆ ಸೊಪ್ಪಿನಲ್ಲಿ 29 ಗ್ರಾಮ್ಸ್ ನಷ್ಟು ಪ್ರೋಟೀನ್, 5 ಗ್ರಾಮ್ಸ್ ನಷ್ಟು ಫ್ಯಾಟ್, 41 ಗ್ರಾಮ್ಸ್ ನಷ್ಟು ಕಾರ್ಬೋಹೈಡ್ರೇಟ್ಸ್, 12 ಗ್ರಾಮ್ಸ್ ನಷ್ಟು ಫೈಬರ್ ಇರುತ್ತೆ. ನುಗ್ಗೆ ಸೊಪ್ಪಿನ ಪೌಡರ್ ನಲ್ಲಿ 1236 ಮಿಲಿಗ್ರಾಮ್ಸ್ ನಷ್ಟು ಪೊಟ್ಯಾಷಿಯಂ, 252 ಮಿಲಿಗ್ರಾಮ್ಸ್ ನಷ್ಟು ಫಾಸ್ಫರಸ್, 448 ಮಿಲಿಗ್ರಾಮ್ಸ್ ನಷ್ಟು ಮೆಗ್ನೀಷಿಯಂ ಇದೆ. ಇನ್ನು ನುಗ್ಗೆಕಾಯಿ ವಿಚಾರಕ್ಕೆ ಬಂದ್ರೆ ಪ್ರತಿ 100 ಗ್ರಾಂ ನುಗ್ಗೆಕಾಯಿಯಲ್ಲಿ 24 ಮಿಲಿಗ್ರಾಮ್ಸ್ ನಷ್ಟು ಮೆಗ್ನೀಷಿಯಂ, 110 ಮಿಲಿಗ್ರಾಮ್ಸ್ ನಷ್ಟು ಫಾಸ್ಫರಸ್, 259 ಮಿಲಿಗ್ರಾಮ್ಸ್ ನಷ್ಟು ಪೊಟ್ಯಾಷಿಯಂ ಇದೆ. ಹಾಗೆ 5 ಮಿಲಿಗ್ರಾಮ್ಸ್ ನಷ್ಟು ಐರನ್, 137 ಮಿಲಿಗ್ರಾಮ್ಸ್ ನಷ್ಟು ಸಲ್ಫರ್, 2.5 ಗ್ರಾಮ್ಸ್ ನಷ್ಟು ಪ್ರೋಟೀನ್ ಇದೆ. ಸೊ ನುಗ್ಗೆಕಾಯಿಗೆ ಹೋಲಿಸಿಕೊಂಡ್ರೆ ನುಗ್ಗೆ ಸೊಪ್ಪಿನಲ್ಲಿ ಹೆವಿ ಪೌಷ್ಟಿಕಾಂಶಗಳು ಇವೆ. ಇದರಿಂದಾಗಿ ಇದನ್ನ ತಿಂದ್ರೆ ಸಾಕಷ್ಟು ಉಪಯೋಗಗಳು ಇವೆ ಎಂದು ವಿಜ್ಞಾನಿಗಳು ಹೇಳ್ತಾರೆ. ಇಮ್ಯುನಿಟಿ ಬೂಸ್ಟರ್. ನುಗ್ಗೆ ಸೊಪ್ಪಿನಲ್ಲಿ ಸುಮಾರು 92 ನ್ಯೂಟ್ರಿಷನ್ಸ್ ಹಾಗೂ 46 ನ್ಯಾಚುರಲ್ ಆಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ಇದು ಇಮ್ಯುನಿಟಿ ಬೂಸ್ಟರ್ ಆಗಿ ಕೆಲಸ ಮಾಡುತ್ತೆ. ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಆಂಟಿ ಇನ್ಫ್ಲಿಮೇಟರಿ ಕಾಂಪೌಂಡ್ಸ್ ನುಗ್ಗೆಕಾಯಿನಲ್ಲಿದೆ. ಇದರಿಂದ ಮನುಷ್ಯನ ದೇಹಕ್ಕೆ ಶಕ್ತಿ ಸಿಗೋದರ ಜೊತೆಗೆ ಮನುಷ್ಯ ದಿನವಿಡೀ ಚೈತನ್ಯದಿಂದ ಇರಲಿಕ್ಕೆ ಸಹಾಯ ಮಾಡುತ್ತೆ. ಲಿವರ್ ಆರೋಗ್ಯಕ್ಕೆ ನುಗ್ಗೆಕಾಯಿ ಮೆಡಿಸನ್. ನಮ್ಮ ದೇಹದಲ್ಲಿ ಹೃದಯವನ್ನ ಬಿಟ್ರೆ ಅತ್ಯಂತ ಒತ್ತಡದಲ್ಲಿ ಕೆಲಸ ಮಾಡೋದು ನಮ್ಮ ಲಿವರ್. ನಮ್ಮ ದೇಹದಲ್ಲಿ ಶೇಖರಣೆಯಾಗುವ ವಿಷಕಾರಿ ಅಂಶಗಳನ್ನ ಹೊರ ಹಾಕೋದ್ರಿಂದ ಹಿಡಿದು ಪ್ರೋಟೀನ್ಸ್ ಮತ್ತು ಕಾರ್ಬೋಹೈಡ್ರೇಟ್ಸ್ ಗಳನ್ನ ಮೆಟಬಾಲಿಸಂ ಪ್ರಕ್ರಿಯೆಗೆ ಒಳಪಡಿಸೋದು ಲಿವರ್ ಕೆಲಸ. ಇಂತಹ ಲಿವರ್ ಆರೋಗ್ಯಕ್ಕೆ ನುಗ್ಗೆಕಾಯಿ ತುಂಬಾ ಸಹಕಾರಿಯಾಗುತ್ತೆ. ನುಗ್ಗೆ ಸೇವನೆಯಿಂದ ಲಿವರ್ ನ ಸೆಲ್ಸ್ ಇನ್ನಿಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡ್ತವೆ. ಲಿವರ್ ನ ಹಾನಿ ಮಾಡೋ ಬ್ಯಾಕ್ಟೀರಿಯಾಸ್ ಮತ್ತು ವೈರಸ್ ಗಳಿಂದ ರಕ್ಷಣೆ ನೀಡಲಿಕ್ಕೂ ಕೂಡ ನುಗ್ಗೆ ಸಹಾಯ ಮಾಡುತ್ತೆ. ಲಿವರ್ ಇಂಜುರಿ, ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸಸ್ ಹೀಗೆ ಸಾಕಷ್ಟು ಸಮಸ್ಯೆಗಳಿಗೆ ನುಗ್ಗೆ ಮೆಡಿಸಿನ್ಸ್ ತರ ಕೆಲಸ ಮಾಡುತ್ತೆ ಅಂತ ಡಾಕ್ಟರ್ಸ್ ಹೇಳ್ತಾರೆ. ವೇಟ್ ಲಾಸ್ ಆಗೋಕ್ಕೂ ಸಹಕಾರಿ. ಈಗಿನ ಜನರೇಷನ್ ಗೆ ಬೊಜ್ಜು ತುಂಬಾ ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ. ಈ ಸಮಸ್ಯೆಯಿಂದ ಬಹಳಷ್ಟು ಉಪ ಸಮಸ್ಯೆಗಳು ಸಹ ಉಟ್ಕೊಳ್ತವೆ. ನುಗ್ಗೆ ಸೊಪ್ಪಲ್ಲಿ ಹೆಚ್ಚು ಕ್ಯಾಲೋರೀಸ್ ಇಲ್ಲ. ಇದನ್ನ ಸೇವಿಸಿದ್ರೆ ತೂಕ ಇಳಿಸಿಕೊಳ್ಳೋಕು ಸಹಕಾರಿಯಾಗುತ್ತೆ ಅಂತ ಹೇಳ್ತಾರೆ. ಜೊತೆಗೆ ಇದರಲ್ಲಿ ನಾರಿನಾಂಶ ಹೆಚ್ಚಾಗಿರೋದ್ರಿಂದ ಡೈಜೆಷನ್ಸ್ ಗೆ ಸಹಾಯ ಮಾಡೋದ್ರ ಜೊತೆಗೆ ಫೈಬರ್ ಕಂಟೆಂಟ್ ನಿಮ್ಮ ಹಸಿವನ್ನ ನೀಗಿಸುತ್ತೆ. ಇದರಿಂದ ಹೆಚ್ಚು ತಿನ್ನಬೇಕು ಎನಿಸುವುದಿಲ್ಲ. ಇದರಿಂದ ಸ್ಲೋಲಿ ದೇಹದ ತೂಕ ಕಡಿಮೆ ಮಾಡ್ತಾ ಕೊಬ್ಬನ್ನ ಕಡಿಮೆ ಮಾಡ್ಕೊಳ್ಳೋಕೆ ಉಪಯೋಗವಾಗುತ್ತದೆ. ಇದು ಕಣ್ಣಿಗೂ ಒಳ್ಳೆಯದು. ನುಗ್ಗೆ ಸೊಪ್ಪು ಹಸಿರು ಎಲೆ ತರಕಾರಿಗಳ ಗುಂಪಿಗೆ ಸೇರಿರೋದ್ರಿಂದ ನುಗ್ಗೆ ವಿಟಮಿನ್ಸ್ ಗಳನ್ನ ಏರಳವಾಗಿ ಹೊಂದಿರುವುದರಿಂದ ಕಣ್ಣಿನ ನರಗಳ ಮೇಲಾಗುವ ಒತ್ತಡವನ್ನ ಕಡಿಮೆ ಮಾಡುತ್ತೆ. ಕಣ್ಣಿನ ದೃಷ್ಟಿ ಇನ್ನಿಷ್ಟು ಇಂಪ್ರೂವ್ ಮಾಡುತ್ತೆ. ರಕ್ತಹೀನತೆಗೂ ಸಹಾಯ ಮಾಡುತ್ತೆ. ಮತ್ತು ನುಗ್ಗೆ ಸೊಪ್ಪಿನಿಂದ ಕಬ್ಬಿಣಾಂಶ ಮತ್ತು ಇತರೆ ಪೋಷಕಾಂಶಗಳು ಸಿಗ್ತವೆ. ನುಗ್ಗೆನಲ್ಲಿ ವೈಟಮಿನ್ ಸಿ ಮತ್ತು ಐರನ್ ಏರಳವಾಗಿದೆ. ಹೀಗಾಗಿ ರಕ್ತಹೀನತೆಯಿಂದ ಬಳಲ್ತಾ ಇರೋರಿಗೆ ಹೆಲ್ಪ್ ಆಗುತ್ತೆ. ಬ್ಲಡ್ ಶುಗರ್ ಕಡಿಮೆ ಮಾಡುತ್ತೆ. ಭಾರತವನ್ನ ಡಯಾಬಿಟೀಸ್ ರಾಜಧಾನಿ ಅಂತ ಕರೀತಾರೆ. ಸಣ್ಣವರಿಂದ ದೊಡ್ಡವರ ತನಕ ಡಯಾಬಿಟೀಸ್ ಆಗ್ತಾ ಇದ್ದಾರೆ. ಸೊ ನುಗ್ಗೆನಲ್ಲಿ ಪೊಟ್ಯಾಷಿಯಂ ಹೆಚ್ಚಿರೋದ್ರಿಂದ ರಕ್ತದೊತ್ತಡವನ್ನ ಕಡಿಮೆ ಮಾಡುತ್ತೆ. ದೇಹದ ಸಕ್ಕರೆ ಪ್ರಮಾಣವನ್ನ ಬ್ಯಾಲೆನ್ಸ್ ಮಾಡುತ್ತೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ನುಗ್ಗೆ ಸೊಪ್ಪಿನಲ್ಲಿ ಆಂಟಿ ಡಯಾಬಿಟಿಕ್ ಮತ್ತು ಆಂಟಿ ಆಕ್ಸಿಡೆಂಟ್ಸ್ ಗುಣಗಳು ಹೆಚ್ಚಿರೋದ್ರಿಂದ ಇದು ಮಧುಮೇಹದ ವಿರುದ್ಧ ಹೋರಾಡೋದಕ್ಕೆ ಶಕ್ತಿ ಕೊಡುತ್ತೆ. ಮಧುಮೇಹ ಅಷ್ಟೇ ಅಲ್ಲ, ಇಡೀ ದೇಹದ ಶಕ್ತಿ ಹೆಚ್ಚಿಸಲು ಕೂಡ ನುಗ್ಗೆ ಸಹಾಯ ಮಾಡುತ್ತೆ. ನುಗ್ಗೆ ಸೊಪ್ಪಿನ ಸೇವನೆಯಿಂದ ಮನುಷ್ಯನ ದೇಹದಲ್ಲಿ
ಇನ್ಸುಲಿನ್ ಮಟ್ಟವು ಹೆಚ್ಚಾಗುತ್ತೆ. ಬೋನ್ಗಳು ಗಟ್ಟಿಯಾಗೋಕೆ ಸಹಕಾರಿ. ನುಗ್ಗೆನಲ್ಲಿ ಫಾಸ್ಫರಸ್ ಮತ್ತು ಮೆಗ್ನೀಷಿಯಂ ಹೆಚ್ಚಾಗಿದೆ. ಇದು ಮನುಷ್ಯನ ಮೂಳೆಗೆ, ದೇಹಕ್ಕೆ, ಸ್ಕೆಲಿಟನ್ ಹೆಲ್ತ್ಗೆ ತುಂಬಾ ಸಹಕಾರಿಯಾಗುತ್ತೆ. ನುಗ್ಗೆಯಲ್ಲಿರುವ ಈ ಪೋಷಕಾಂಶಗಳಿಂದ ಮೂಳೆಗಳು, ಸ್ನಾಯುಗಳು ಗಟ್ಟಿಮುಟ್ಟಾಗ್ತವೆ, ಸುಸ್ತಾಗುವುದಿಲ್ಲ, ದೈಹಿಕ ಶ್ರಮ ಬೇಡುವ ಕೆಲಸಗಳಿಗೂ ಶಕ್ತಿಯನ್ನ ನೀಡುತ್ತೆ. ಇದರಲ್ಲಿ ಫೈಬರ್ ಹೆಚ್ಚಾಗಿರೋದ್ರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ. ಮಲಬದ್ಧತೆ ಸಮಸ್ಯೆ ಕೂಡ ಇದರಿಂದ ನಿವಾರಣೆ ಆಗುತ್ತೆ. ಮಾನಸಿಕ ಆರೋಗ್ಯಕ್ಕೂ ಸಹಕಾರಿಯೇ. ಇದರಲ್ಲಿರುವ ಪೊಟ್ಯಾಷಿಯಂ ಹೈಪರ್ಟೆನ್ಷನ್ಸ್ ಹಾಗೂ ಅನೇಕ ಸಮಸ್ಯೆಗಳ ಮ್ಯಾನೇಜ್ಮೆಂಟ್ ಗೆ ಸಹಾಯ ಮಾಡುತ್ತೆ. ನಿದ್ದೆ ಸಮಸ್ಯೆಗೂ ಇದು ಸಹಾಯ ಮಾಡುತ್ತೆ. ಮೆಮೊರಿ ಇಂಪ್ರೂವ್ ಮಾಡುವುದಕ್ಕೂ ನುಗ್ಗೆಯಲ್ಲಿರುವ ಪೌಷ್ಟಿಕಾಂಶಗಳು ಸಹಾಯವಾಗುತ್ತೆ ಅಂತ ಸಂಶೋಧನೆಯಲ್ಲಿ ತಿಳಿದು ಬಂದಿದೆ. ಲೈಂಗಿಕ ಆರೋಗ್ಯ. ನುಗ್ಗೆಯಲ್ಲಿರುವ ಪೌಷ್ಟಿಕಾಂಶಗಳು ಮಹಿಳೆಯರ ಸಂತಾನೋತ್ಪತ್ತಿಯ ಫಲವತ್ತತೆಯನ್ನ ಹೆಚ್ಚು ಮಾಡೋದ್ರ ಜೊತೆಗೆ ಪುರುಷರಲ್ಲಿರುವ ಟೆಸ್ಟೋಸ್ಟಿರೋನ್ ಲೆವೆಲ್ಸ್ ನ ಹೆಚ್ಚಿಸುತ್ತೆ ಅಂತ ರಿಸರ್ಚ್ ನಲ್ಲಿ ತಿಳಿದು ಬಂದಿದೆ. ಪುರುಷರ ಸ್ಪರ್ಮ್ ಕೌಂಟ್ ನ ಇಂಪ್ರೂವ್ ಮಾಡೋದು, ಸ್ಪರ್ಮ್ ಕ್ವಾಲಿಟಿಯನ್ನ ಇಂಪ್ರೂವ್ ಮಾಡೋದು ಹಾಗೂ ಸ್ಪರ್ಮ್ ಉತ್ಪಾದನೆಗೆ ಅಡ್ಡಿ ಮಾಡುವ ಹಾಗೂ ಸ್ಪರ್ಮ್ DNA ಗೆ ಹಾನಿ ಮಾಡುವ ಆಕ್ಸಿಡೇಟಿವ್ ಗಳನ್ನ ಫೇಸ್ ಮಾಡ್ಲಿಕ್ಕೆ ನುಗ್ಗೆ ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ. ಸೌಂದರ್ಯವರ್ಧಕ ನುಗ್ಗೆ. ನುಗ್ಗೆಕಾಯಿನಲ್ಲಿ ವೈಟಮಿನ್ ಎ, ವೈಟಮಿನ್ ಬಿ ಮತ್ತು ಫೋಲಿಕ್ ಆಸಿಡ್ ಇರೋದ್ರಿಂದ ಚರ್ಮದ ಕಾಂತಿಗೆ ಬೇಕಾಗುವ ಹೊಸ ಜೀವಕೋಶಗಳ ಜನನಕ್ಕೆ ಕಾರಣವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಕೂದಲಿನ ಆರೋಗ್ಯ ಕಾಪಾಡಲಿಕ್ಕೂ ಕೂಡ ನುಗ್ಗೆ ಸಹಕಾರಿಯಾಗುತ್ತೆ. ಪ್ರಾಚೀನ ಕಾಲದಿಂದಲೂ ರಾಜ್ಯ ಮಹಾರಾಜರು ಇದನ್ನ ದೈಹಿಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳಲು ಬಳಸ್ತಾ ಇದ್ರಂತೆ. ಯುದ್ಧಗಳನ್ನ ಮಾಡ್ಲಿಕ್ಕೆ, ಶಕ್ತಿಯುತವಾಗಿ ಹೋರಾಡ್ಲಿಕ್ಕೆ ಇದು ತುಂಬಾ ಹೆಲ್ಪ್ ಮಾಡ್ತಾ ಇತ್ತಂತೆ. ಹಾಗೆ ರಾಜ್ಯ ಮಹಾರಾಜರು ತಮ್ಮ ಅಪರಿಮಿತ ಸಂತಾನೋತ್ಪತ್ತಿ ದೃಷ್ಟಿಯಿಂದ ಕೂಡ ಇದನ್ನ ಅತ್ಯಂತ ಏರಳವಾಗಿ ಬಳಸ್ತಾ ಇದ್ರು ಅಂತ ಹೇಳ್ತಾರೆ. ಹಾಗೆ ಭಾರತದ ಪ್ರಾಚೀನ ಪದ್ಧತಿ ಆಯುರ್ವೇದ ಔಷಧಿಗಳಲ್ಲೂ ಕೂಡ ಇದನ್ನ ಅತ್ಯಂತ ಪ್ರಮುಖವಾಗಿ ಬಳಸ್ತಾ ಇದ್ರು ಅಂತ ಹೇಳ್ತಾರೆ. ಇದೇ ಕಾರಣಕ್ಕೆ ಇವತ್ತಿಗೂ ಹಳ್ಳಿಗಳಲ್ಲಿ ಇದನ್ನ ಹೆಚ್ಚಾಗಿ ಬಳಸ್ತಾರೆ. ಯಾಕೆಂದ್ರೆ ಇದು ಹಳ್ಳಿಗಳಲ್ಲಿ ಅತ್ಯಂತ ಸುಲಭವಾಗಿ ಸಿಗುತ್ತೆ. ನಿಮ್ಮಲ್ಲಿ ಎಷ್ಟು ಜನ ನುಗ್ಗೆಕಾಯಿಯನ್ನ ತಿನ್ನುತ್ತೀರಾ ಕಮೆಂಟ್ ಮಾಡಿ ತಿಳಿಸಿ. ಇದು ಫ್ರೆಂಡ್ಸ್ ಈ ದಿನದ ವಿಡಿಯೋ. ಫ್ರೆಂಡ್ಸ್ ಈ ವಿಡಿಯೋದಿಂದ ಅಟ್ಲೀಸ್ಟ್ 1% ನಾಲೆಜ್ ಆದ್ರೂ ಸಿಕ್ಕಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ನೋಡಿದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.